ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌರ್ನಷ್ಟಪ್ರಾಯಶ್ಚ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕ್ಯ ಭಕ್ತಿರ್ಭವತಿನ ಶುಭಂ ಕರೋತಿ ವಾಚಾನ ಭಂಗುಂ ಲಂಘಾಯತೆ ಹ್ರೀಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣ ಪರಮಾನಂದಮಾಧವ ಶ್ರೀ ಚೈತನ್ಯ ಈಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಸಾಲಕ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಬುಧಲು ಶ್ರೀಮತಿ ಜಯಪದಾಗ ಸ್ವಾಮಿ ನಮೋ ನಮೋ ಆಚಾರ್ಯಂತಿರಮಧಾರಿಣಿ ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಬುಧಲು ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಭಾಷಾದ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಸೊ ಶ್ರೀಮದ್ ಭಾಗವತಂ 7ನೇ ಸ್ಕಂದ 12ನೇ ಅಧ್ಯಾಯ ಪರಿಪೂರ್ಣ ಸಮುದಾಯ. ಓಕೆ, ಸೊ 4 ಡಿವಿಷನ್ಸ್, ಆಧ್ಯಾತ್ಮಿಕ ಡಿವಿಷನ್ಸ್ ಏನೇನು ಅದ್ರ ಬಗ್ಗೆ ನಾವು ನೋಡಬೇಕು. ಈ ಅಧ್ಯಾಯದಲ್ಲಿ ಬ್ರಹ್ಮಚರ್ಯಾಗಿ ಇರೋದು ಮತ್ತೆ ವಾನಪ್ರಸ್ಥ ಅದ್ರ ಬಗ್ಗೆ ನಾವು ನೋಡಬೇಕು. ಯಾಕಂದ್ರೆ ಸ್ಟಾರ್ಟಿಂಗ್ ನಾವು ಗುರುಕುಲಲ್ಲಿ ಕಳಿಸೋದು ಬ್ರಹ್ಮಚಾರಿಯಾಗಿ ಇರ್ತಾರೆ. ಆಮೇಲೆ ಗುರು ಆಜ್ಞೆ ತಗೊಂಡು ಅವರು ಗೃಹಸ್ಥ ಲೈಫ್ಗೆ ಹೋಗ್ತಾರೆ. ಕೆಲವರು ಗೃಹಸ್ಥ ಲೈಫ್ಗೆ ಹೋಗೋದೇ ಇಲ್ಲ, ಸ್ಟ್ರೈಟ್ ಅವರು ವಾನಪ್ರಸ್ಥ ಹೋಗ್ಬಿಡ್ತಾರೆ. ಸೊ ವಾನಪ್ರಸ್ಥ ಇಂದ ಸನ್ಯಾಸ ತಗೊಳ್ತಾರೆ. ಸೊ ಈ ಸನ್ಯಾಸ ತಗೊಂಡು ಆ ತರ ಭಕ್ತಿ ಮಾಡ್ತಾರೆ. ಇಲ್ಲಿ ಬಂದು ನಾವು ಈ ಅಧ್ಯಾಯದಲ್ಲಿ ಬ್ರಹ್ಮಚಾರ್ಯಾಗ ಅವರ ಕರ್ತವ್ಯಗಳು ಏನು ಅದ್ರ ಬಗ್ಗೆ ನಾವು ನೋಡಬೇಕು. ಆಮೇಲೆ ವಾನಪ್ರಸ್ಥ ಕರ್ತವ್ಯಗಳು ಅವರು ಏನೇನ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಸೊ ನಾರದ ಮುನಿ ಯುಧಿಷ್ಠಿರ ಮಹಾರಾಜಕ್ಕೆ ಹೇಳ್ತಾ ಇದ್ದಾರೆ. ಸೊ ಇವರಿಬ್ಬರು ಮಾತಾಡೋದು ಶುಕದೇವರು ಪರೀಕ್ಷಿತ್ಗೆ ಹೇಳ್ತಾ ಇದ್ದಾರೆ. ಓಕೆ, ಇವಾಗ ನಾರದ ಮುನಿ ಯುಧಿಷ್ಠಿರ ಏನ್ ಹೇಳ್ತಾರೆ, ಇಲ್ಲಿ ಬಂದು ಬ್ರಹ್ಮಚಾರಿ ಅಂದ್ರೆ ಚಿಕ್ಕ ವಯಸ್ಸಿಂದ ಗುರುಗಳಲ್ಲಿ ಇರ್ತಾರೆ. ಸೊ ಗುರುಕುಲ ಅಂದ್ರೆ ಈ ತರ ಸಿಟಿ ಮಧ್ಯದಲ್ಲಿ, ಟೌನ್ ಮಧ್ಯದಲ್ಲಿ ಈ ತರ ಇರಲ್ಲ, ಸ್ವಲ್ಪ ದೂರಲ್ಲಿ ಇರುತ್ತೆ. ಆ ಕಾಲದಲ್ಲಿ ಒಂದು ಅದಾದ್ರು ವಿಲೇಜ್ ಅಂಡ್ ಕಾಡ್ ಇರುತ್ತಲ್ವ, ಸೊ ಆ ತರ ಸಿಚುವೇಶನ್ ಇರುತ್ತೆ. ಆಕ್ಚುಲಿ ಆ ಗುರುಕುಲದಲ್ಲಿ ಎಲ್ಲಾ ಮಕ್ಕಳು ಒಂದೇ ತರ ಇರ್ತಾರೆ. ಸೊ ಸಮವಾಹ ನೋಡ್ತಾರೆ. ಗುರು ಬಂದು ಇವರು ಬಂದು ಶ್ರೀಮಂತ ಮಕ್ಕಳು, ಇವರು ಬಡವರ ಮಕ್ಕಳು, ಸೊ ಆ ತರ ಯಾವೊಂದು ಡಿಫ್ರೆನ್ಸಿಯೇಷನ್ ಮಾಡಲ್ಲ. ಸೊ ಎಲ್ಲರನ್ನೇ ಅವರು ಸಮವಾಹ ನೋಡ್ತಾರೆ. ಇಲ್ಲಿ ಬಂದು ಈ ಬ್ರಹ್ಮಚಾರಿ ಮಕ್ಕಳು ಅಷ್ಟು ಒಂದು ಹುಡುಗರೆಲ್ಲ ಯಾವ ತರ ಇರಬೇಕು, ಅಷ್ಟು ವಿನಮ್ರತೆಯಾಗಿರ್ಬೇಕು. ಯಾಕಂದ್ರೆ ಆಧ್ಯಾತ್ಮಿಕ ಗುರು ಹತ್ರ ವಿಧೇಯದಿಂದ ಅವರು ಇರಬೇಕು. ಸೊ ಅದೇ ತರ ಗುರುವು ಅವ್ರಿಗೂ ಅಷ್ಟು ಪ್ರೀತಿ ತೋರಿಸ್ತಾರೆ, ಪ್ರೀತಿಯಿಂದ ಅವ್ರಿಗೂ ಎಲ್ಲ ಹೇಳ್ಕೊಡ್ತಾರೆ. ಅದೇ ತರ ಆ ಗುರುಕುಲದಲ್ಲಿ ಬೆಳಗ್ಗೆ ಮತ್ತೆ ಸಂಜೆ, ಸೊ ಈ ತರ 2 ಟೈಮು ಈ ತರ ಸಂಧ್ಯಾ ವಂದನ ಮಾಡೋದು, ಮತ್ತೆ ಗುರುಗೂ ಪೂಜೆ ಮಾಡೋದು, ಅಗ್ನಿಹೋತ್ರ ಮಾಡೋದು, ಮತ್ತೆ ಸೂರ್ಯ ಪೂಜೆ ಮಾಡೋದು, ವಿಷ್ಣು ಪೂಜೆ ಮಾಡೋದು. ಸೊ ಈ ತರ ಗಾಯತ್ರಿ ಮಂತ್ರಗಳು ಉಚ್ಚಾರಣೆ ಮಾಡೋದು. ಸೊ ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಅದೇ ತರ ಇಲ್ಲಿ ಬಂದು ಆ ಬ್ರಹ್ಮಚಾರಿ ಮಕ್ಕಳು ಗುರು ಏನ್ ಹೇಳ್ಕೊಡ್ತಾರೋ, ಓಕೆ, ಆ ಗುರು ಏನ್ ಹೇಳ್ಕೊಡ್ತಾರೋ ಆ ಮಂತ್ರಗಳನ್ನ ಅವರು ಜಪಿಸ್ತಾ ಇರ್ತಾರೆ. ಸೊ ಅದೇ ತರ ಅವ್ರಿಗೂ ಎಲ್ಲ ಹೇಳ್ಕೊಡ್ತಾರೆ. ಗುರು ಬಂದು ಎಲ್ಲಾ ವಿದ್ಯಾಭ್ಯಾಸಗಳು ಎಲ್ಲ ಹೇಳ್ಕೊಡ್ತಾರೆ. ಅವ್ರಿಗೆ ಜ್ಞಾನ ಕೊಡೋದು, ಮತ್ತೆ ಯಾವ ತರ ಇವಾಗ ಯುದ್ಧ ಬಂದಿದೆ ಅನ್ಕೊಳ್ಳಿ, ಸೊ ಯುದ್ಧದಲ್ಲಿ ಯಾವ ತರ ಜಗಳ ಮಾಡೋದು, ಯಾವ ತರ ರಕ್ಷಣೆ ಮಾಡೋದು, ಅದೇ ತರ ಆಧ್ಯಾತ್ಮಿಕ ವಿಷಯಗಳು, ಅದೇ ತರ ರಾಜ ತಂತ್ರ ವಿಷಯಗಳು. ಸೊ ಈ ತರ ಎಲ್ಲ ಹೇಳ್ಕೊಡ್ತಾರೆ. ಅವರು ಇದು ಹೇಳ್ಕೊಟ್ಟಿದ್ದೀನಿ, ಇದು ಹೇಳ್ಕೊಟ್ಟಿಲ್ಲ ಏನ್ ಹೇಳಕ್ಕಾಗಲ್ಲ, ಎಲ್ಲ ಶಾಸ್ತ್ರಗಳು ಎಲ್ಲ ಹೇಳ್ಕೊಡ್ತಾರೆ. ಅದೇ ತರ ಇಲ್ಲಿ ಬಂದು ಆ ಶಿಷ್ಯರುಗಳು, ಆ ಬ್ರಹ್ಮಚಾರಿ ಮಕ್ಕಳು ಗುರುಗೂ ಅಷ್ಟು ಒಂದು
ಏನು ವಿನಮ್ರತೆಯಾಗಿರ್ಬೇಕು, ಅಷ್ಟು ಅವರ ಮರ್ಯಾದೆ ಕೊಡಬೇಕು, ಗುರು ಹೇಳೋದು ಕೇಳ್ಕೊಂಡು ಇರಬೇಕು. ಅದೇ ತರ ಬ್ರಹ್ಮಚಾರಿ ಮಕ್ಕಳು ಯಾವ ತರ ಒಡವೆ ಹಾಕೊಂಡಿರ್ತಾರೆ ಅಂದ್ರೆ, ಈ ತರ ದರ್ಬೆ ಹುಲ್ಲು ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಆಮೇಲೆ ಕೃಷ್ಣಜಿನ ಆ ಜಿಂಕೆ ಚರ್ಮದಿಂದ ಮಾಡಿದ ಬಟ್ಟೆ ಹಾಕೊಂಡಿರ್ತಾರೆ. ಹುಲ್ಲಿಂದ ಮಾಡಿದ ಕಚ್ಚೆ ಹಾಕೊಂಡಿರ್ತಾರೆ. ಸೊ ಈ ತರ ಇರುತ್ತೆ. ಆದ್ರೆ ಅಲ್ಲಿ ಬಂದು ಎಲ್ಲರೂ ಅದೇ ತರ, ಅವರು ಶ್ರೀಮಂತರ ಮಕ್ಕಳಾಗ್ಲಿ ಬಡವರ ಮಕ್ಕಳಾಗ್ಲಿ ಎಲ್ಲಾ ಮಕ್ಕಳು ಒಂದೇ ತರ ಡ್ರೆಸ್ಸು. ಈ ತರ ಜಿಂಕೆನ ಚರ್ಮ ಅಲ್ಲಿ ಬಟ್ಟೆ ಹಾಕೊಂಡಿರ್ತಾರೆ. ಅದೇ ತರ ಜಡಾಮುಡಿ ಹಾಕೊಂಡಿರ್ತಾರೆ, ಕೈಯಲ್ಲಿ ದಂಡ ಇಟ್ಕೊಂಡಿರ್ತಾರೆ, ಕಮಂಡಲಗಳು ಇಟ್ಕೊಂಡು ಶಾಸ್ತ್ರಗಳು ಗುರು ಏನ್ ಹೇಳ್ಕೊಡ್ತಾರೋ ಆ ತರ ಹೇಳ್ಕೊಂಡಿರ್ತಾರೆ. ಜನಿವಾರ ಹಾಕೊಂಡಿರ್ತಾರೆ. ಸೊ ಈ ತರ ಎಲ್ಲ ಗುರುಗಳು ಗುರು ಏನ್ ಹೇಳಿದಾರೋ ಏನ್ ಮಾಡ್ತಾರೋ ಅದು ಅವರು ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾರೆ. ಅದೇ ತರ ಬ್ರಹ್ಮಚಾರಿ ಮಕ್ಕಳು ಬೆಳಗ್ಗೆ ಸಂಜೆ 2 ಟೈಮು ಅವರು ಹೋಗಿ ಈ ತರ ಯಾಚಕ ಎಲ್ಲ ತಗೊಂಡ್ ಬರ್ತಾರೆ. ಸೊ ಯಾಚಕ ತಗೊಂಡ್ ಬಂದು ಗುರು ಹತ್ರ ಕೊಡ್ಬೇಕು, ಅವರು ತಿನ್ಬಾರದು, ಗುರು ಹತ್ರ ಕೊಡಬೇಕು. ಗುರು ನೀವು ಊಟ ಮಾಡು ಅವರು ಕೊಡೋ ತಕ್ಕ ಇವರು ತಿನ್ಬಾರದು, ಅವರ ಅನುಮತಿ ಕೊಡೋ ತಕ್ಕ ಇವರು ಏನು ತಿನ್ನಕ್ಕಾಗಲ್ಲ. ಆ ತರ ಉಪವಾಸವೇ ಇರ್ಬೇಕು. ಸೊ ಅಷ್ಟು ಶ್ರದ್ಧೆಯಿಂದ ಇರಬೇಕು. ಅಲ್ಲಿ ಬಂದು ನಾವು ಗುರುಕುಲದಲ್ಲಿ ಅವರವರು ಅಹಂಕಾರ ಎಲ್ಲ ಮಕ್ಕಳು ತೋರ್ಸಕ್ಕಾಗಲ್ಲ. ಓ ನಾ ಆ ತರ ಇದೀನಿ, ನಾ ಶ್ರೀಮಂತ, ನಾವು ಅಷ್ಟು ದೊಡ್ಡ ರಾಜನ ಮಗ, ಆ ತರ ಎಲ್ಲ ಹೇಳಕ್ಕಾಗಲ್ಲ. ಗುರು ಹತ್ರ ಎಲ್ಲರೂ ಸಮಾನ. ಸೊ ಗುರು ಹೇಳೋದು ಕೇಳಲೇಬೇಕಾಗುತ್ತೆ. ಯಾಕಂದ್ರೆ ಬ್ರಹ್ಮಚಾರಿ ಮಕ್ಕಳು ಅಲ್ಲಿ ಬಂದು ಒಳ್ಳೆ ನಡತೆ ಇರಬೇಕು. ಅವರು ಮನಸ್ಸಿಂದ ಆಗ್ಲಿ ಆಚೆ ಅವ್ರ ಕೆಲಸ ಆಗ್ಲಿ ಎಲ್ಲ ಪರ್ಫೆಕ್ಟ್ ಆಗಿ ಇರ್ಬೇಕು. ಅದೇ ತರ ಅವ್ರು ಬಂದು ಜಾಸ್ತಿ ಊಟ ಮಾಡಕ್ಕಾಗಲ್ಲ. ಅದೇ ತರ ಅವರು ತಗೊಂಡ್ ಬಂದಿದ್ದ ಊಟನೇ ಸೇಗರಿಸಿ ಇಟ್ಕೊಳ್ಳಕ್ಕ ಆಗಲ್ಲ. ಸೊ ಅವತ್ತು ಏನು ಕೊಡ್ತಾರೋ ಅದು ತಿನ್ಲೇಬೇಕಾಗುತ್ತೆ. ಅದೇ ತರ ಜಾಸ್ತಿ ನಿದ್ರೆ ಮಾಡೋದು, ಜಾಸ್ತಿ ಊಟ ಮಾಡೋದು ಆ ತರ ಇರಲ್ಲ. ಯಾಕಂದ್ರೆ ಎಲ್ಲ ಒಂದು ಲಿಮಿಟ್ ಆಗ ಇರುತ್ತೆ. ಅದೇ ತರ ಶಾಸ್ತ್ರಗಳು ಉಪದೇಶ ಗುರು ಮಾಡ್ತಾರೆ. ಸೊ ಅಷ್ಟು ಶ್ರದ್ಧೆಯಿಂದ ನಂಬಿಕೆಯಿಂದ ಅದು ಕೇಳಿ ಅವರು ತಿಳ್ಕೊಬೇಕು. ಅದೇ ತರ ಯಾವ ಒಂದು ಹೆಂಗಸರು ಸವಗಾಸ ಇರಬಾರದು. ಅದೇ ತರ ಹೆಂಗಸರು ಸವಗಾಸಲ್ಲಿ ಇರೋರು ಸವಗಾಸ ಇರಬಾರದು. ಸೊ ಆ ತರ ಅವರು ಪರ್ಫೆಕ್ಟ್ ಆಗಿ ಇರ್ಬೇಕು. ಇವಾಗ ಬ್ರಹ್ಮಚಾರಿ ಲೈಫು ನೋಡಿ, ಅವ್ರ ಬಟ್ಟೆ ಆಗಲಿ ಅವರು ಅಲ್ಲಿ ಜೀವಿಸೋದಾಗಲಿ, ಸೊ ಎಲ್ಲ ಗುರು ಹೇಳೋ ತರವೇ ಇರಬೇಕು. ಯಾಕಂದ್ರೆ ಗುರು ಅವ್ರಿಗೆ ಅಷ್ಟೊಂದು ಜ್ಞಾನನೇ ಕೊಡ್ತಾರೆ. ಸೊ ಎಲ್ಲ ಏನು ವಾನಶಾಸ್ತ್ರ ಆಗಲಿ, ಇವಾಗ ಇಲ್ಲಿರೋ ಸ್ಕೂಲ್ಸ್ ಎಲ್ಲ ನೀವು ನೋಡಿದ್ರೆ ಸೊ ಒಂದಿರುತ್ತೆ ಒಂದಿರಲ್ಲ. ಇವಾಗ ಒಂದು ಸ್ಕೂಲಿ ನೀಟು ಸೊ ಈ ತರ ಎಕ್ಸಾಮ್ಸ್ ಎಲ್ಲ ಹೇಳ್ಕೊಡ್ತಾರೆ, ಯಾವ ತರ ಮಾಡಬೇಕು ಆ ಥರ ಎಲ್ಲ. ಬಟ್ ಕೆಲವು ಸ್ಕೂಲ್ಲಿ ಆ ಥರ ಏನೇ ಇರಲ್ಲ. ನಾವು ಮತ್ತೆ ಅದು ಕಲ್ಕೋಬೇಕಂದ್ರೆ ಮತ್ತೊಂದು ಸ್ಕೂಲ್ಗೂ ಹೋಗ್ಬೇಕು. ಅದೇ ತರ ಇವಾಗ ಡ್ರಾಯಿಂಗ್ ಆಗಲಿ, ಶಿಲ್ಪ ಮಾಡೋದಾಗಲಿ, ಸೊ ಎಲ್ಲ ಸಪ್ರೇಟ್ ಸ್ಕೂಲ್ಸ್ ಇರುತ್ತೆ ಇಲ್ವಾ. ಸೊ ಆದರೆ ಆ ಕಾಲದಲ್ಲಿ ಗುರುಕುಲದಲ್ಲಿ ಆ ತರ ಇಲ್ಲ. ಗುರುವೇ ಎಲ್ಲ ಹೇಳ್ಕೊಡ್ತಾರೆ. ನಿಮ್ಗೆ ಶಿಲ್ಪ ಮಾಡೋದಾಗ್ಲಿ, ಮತ್ತೆ ಡ್ರಾಯಿಂಗ್ ಮಾಡೋದಾಗ್ಲಿ, ಮತ್ತೆ ಅಲ್ಲಿ ಅಡಿಗೆ ಮಾಡೋದಾಗ್ಲಿ, ಇದು ಇರುತ್ತೆ ಇದು ಇರಲ್ಲ ಇಲ್ವೇ ಇಲ್ಲ. ಎಲ್ಲಾ ಶಾಸ್ತ್ರಗಳು ಹೇಳ್ಕೊಡ್ತಾರೆ. ಸಕಲ ಶಾಸ್ತ್ರಗಳು ಯಾರು ಗುರು ಹೇಳ್ಕೊಡ್ತಾರೆ. ಆಧ್ಯಾತ್ಮಿಕ ವಿಷಯಗಳಾಗಲಿ ಭೌತಿಕ ವಿಷಯಗಳಾಗಲಿ ಎಲ್ಲ ಹೇಳ್ಕೊಡ್ತಾರೆ ಅವರು. ಸೊ ಅದಕ್ಕೆ ಇಲ್ಲಿ ಗುರು ಹತ್ರ ಅಷ್ಟು ವಿನಮ್ರತೆ ಇಂದು ಇದು ಅವರು ತಿಳ್ಕೊಬೇಕು. ಸೊ ಕೆಲವರು ಏನ್ ಮಾಡ್ತಾರೆ, ಈ ತರ ಮದುವೆ ಮಾಡ್ಕೋಬೇಕು, ಯಾಕಂದ್ರೆ ಅವರು ಒಂದೇ ಮಗುವಾಗ ಇರ್ತಾರೆ. ಸೊ ಅವಾಗ ಅವರ ಸಂತತಿ ಉತ್ಪತ್ತಿ ಮಾಡಬೇಕು. ಆ ಪರಿಸ್ಥಿತಿಯಲ್ಲಿ ಗುರು ಹತ್ರ ಅನುಮತಿ ತಗೊಂಡು ಅವರು ಗೃಹಸ್ಥ ಲೈಫ್ಗೆ ಹೋಗ್ಬೋದು. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಬ್ರಹ್ಮಚಾರ್ಯ ಹಿಂದೂ ಅಲ್ಲೇ ವಾನಪ್ರಸ್ಥ ತಗೊಂಡು ಮತ್ತೆ ಆ ಗುರು ಹತ್ರ ಅವರು ಸನ್ಯಾಸವು ತಗೊಂಡ್ಬಿಡ್ತಾರೆ. ಬಟ್ ಈ ತರ ಇರೋರು ಹೆಂಗಸರನ್ನು ನೋಡಬಾರದು, ಹೆಂಗಸ ಹತ್ರ ಮಾತಾಡಬಾರದು,
ಓಕೆ. ಯಾಕಂದ್ರೆ ಹೆಂಗಸರು ಜೊತೆಲಿ ಇರುವಾಗ ಅದೇನಾಗತ್ತೆ ದೊಡ್ಡ ತಪ್ಪಾಗುತ್ತೆ ಅಲ್ವಾ? ಯಾಕಂದ್ರೆ ಇಂದ್ರಿಯಗಳಲ್ಲಿ ಕಂಟ್ರೋಲ್ ಮಾಡಕ್ ಆಗಲ್ಲ. ಅದಕ್ಕೆ ಆ ಹೆಂಗಸರು ಜೊತೆಲಿ ಇರೋದು ಆಗ್ಲಿ, ಮಾತಾಡೋದಾಗ್ಲಿ, ಅವ್ರು ನೋಡೋದಾಗ್ಲಿ, ಸೊ ಆ ಥರ ಎಲ್ಲ ಮಾಡಬಾರದು ಹೇಳ್ತಾರೆ. ಯಾಕಂದ್ರೆ ಸನ್ಯಾಸಿಗಳು ಆಗ್ಲಿ, ವಾನಪ್ರಸ್ಥರಾಗ್ಲಿ ಇದೆಲ್ಲ ಅದೇ ತರ ಬ್ರಹ್ಮಚಾರಿಗಳು ಈ ತರ ಇರಬೇಕು ನಮಗೂ ಆ ಶಾಸ್ತ್ರಗಳು ಹೇಳುತ್ತೆ. ಯಾಕಂದ್ರೆ ಹೆಂಗಸರು ನೋಡಿದ್ರೆ ಅವರು ಮನಸ್ಸು ಸಂಜಲ ಆಗ್ಬಿಡುತ್ತಂತೆ, ಗಂಡಸರು ಮನಸ್ಸು ಸಂಜಲ ಆಗ್ಬಿಡುತ್ತೆ. ಅದೇ ತರ ಇವಾಗ ಗುರು ಇರ್ತಾರೆ, ಗುರುನ ಹೆಂಡತಿ ಗುರುಮಾತಾ ಇರ್ತಾರೆ, ಗುರುಪತ್ನಿ. ಸೊ ಅವ್ರು ಬಂದು ಚಿಕ್ಕೋರಾಗ, ಅದು ತರುಣಿಯಾಗ ಇರುವಾಗ ಅವ್ರು ಬಂದು ಅಲ್ಲಿರೋ ಮಕ್ಕಳಿಗೂ ಈ ತರ ತಲೆ ಕೊದಿಸೋದು, ಕೂದಲು ಕೊದಿಸೋದು, ಇಲ್ಲಾಂದ್ರೆ ಎಣ್ಣೆ ಮೈಲಿ ಹಾಕೋದು, ಈ ತರ ಅವರು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರು ಚಿಕ್ಕೋರಾಗ ಈ ತರ ಮಕ್ಕಳಿಗೂ ಮಾಡಬಾರದು ಶಾಸ್ತ್ರಗಳು ಹೇಳ್ತಾರೆ. ಅದೇ ತರ ಆತ್ಮ ಮಾತಾ ಗುರು ಪತ್ನಿ ಬ್ರಹ್ಮಣಿ ರಾಜ ಪತ್ನಿಕಾ ತೇನೂರ್ ತಾತ್ರಿ ತಥಾ ಪೃಥ್ವಿ ಶಬ್ದೈಥ ಮಾತರಃ ಸಂಪೃತಾಃ. ಇಲ್ಲಿ ಬಂದು ನಮಗೂ 7 ತಾಯಿಗಳು ಇರ್ತಾರೆ. ಯಾರ್ಯಾರು ಅಂದ್ರೆ ನಮಗೂ ಜನ್ಮ ಕೊಟ್ಟಿದ್ದ ತಾಯಿ, ನೆಕ್ಸ್ಟು ನಮ್ ಗುರು ಪತ್ನಿ, ಥರ್ಡು ಬ್ರಾಹ್ಮಣ ಹೆಂಡತಿ, ಥರ್ಡು ರಾಜನ ಹೆಂಡತಿ, ಆಮೇಲೆ ಹಸು, ಆಮೇಲೆ ಬಂದು ನಾವು ಹುಟ್ಟುವಾಗ ನಮ್ ತಾಯಿಗೆ ಹೆಲ್ಪ್ ಮಾಡಿದ ಆ ದಾದಿ, ಅದಾದ ನರ್ಸು, ಓಕೆ, ಅವರು ಒಂದು ತಾಯಿ. ಆಮೇಲೆ ಈ ಭೂಮಾದೇವಿ. ಸೊ ಈ ತರ ನಮಗೂ 7 ತಾಯಿಗಳು ಇರ್ತಾರಂತೆ. ಇಲ್ಲಿ ಬಂದು ಹೆಂಗಸರು ಹೆಂಗಸರು ಒಂದು ಬೆಂಕಿ ತರ ಅಂತೆ, ಗಂಡಸರು ಬೆಣ್ಣೆ ತರ. ಒಂದು ನಿಮಿಷ. ಸೊ ಇಲ್ಲಿ ಬಂದು ಹೆಂಗಸರೆಲ್ಲ ಬೆಂಕಿ ಅಂತೆ, ಗಂಡಸರಂತ ಬೆಣ್ಣದ ಪಾತ್ರ, ಮಡಕೆ. ಸೊ ಯಾಕಂದ್ರೆ ಆ ಬೆಣ್ಣದ ಮಡಕೆ ಬೆಂಕಿ ಹತ್ರ ಬಂದ್ರೆ ಅವರು ಊರ್ಗೋಗ್ತಾರಂತೆ. ಅದಕ್ಕೆ ಅವರು ಹೆಂಗಸರ ಹತ್ರ ಬರಬಾರದು ಇಲ್ಲಿ ಕೊಟ್ಟಿದ್ದಾರೆ. ಹೆಂಗಸರು ಸವಗಾಸ ಇರಬಾರದು, ಯಾಕಂದ್ರೆ ಗಂಡಸರು ಮನಸ್ಸು ಸಂಜಲಾಗ್ಬಿಡುತ್ತೆ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಹೆಂಗಸರು ಸವಕಾಸ ಬೇಕಂದ್ರೆ ಅವ್ರು ಏನ್ ಮಾಡ್ಕೋಬೇಕು, ಮದುವೆ ಮಾಡ್ಕೋಬೇಕು. ಅದೇ ತರ ಅವ್ರು ಬಂದು ಸಪ್ರೇಟ್ ಆಗಿ ಒಂದು ಜಾಗಲ್ಲಿ ತಾಯಿ ಜೊತೆ ಇಲ್ಲಾಂದ್ರೆ ಮಗಳು ಜೊತೆ ಸಪ್ರೇಟ್ ಆಗಿ ಇರಬಾರದು ನಮಗೂ ಶಾಸ್ತ್ರಗಳು ಹೇಳ್ಕೊಡುತ್ತೆ. ಯಾಕಂದ್ರೆ ಗಂಡಸರು ಇಂದ್ರಿಯಗಳು ಅಷ್ಟು ಪರ್ಫೆಕ್ಟೇ ಇರಲ್ಲ, ಅದಕ್ಕೆ ಈ ತರ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೂ ಬುದ್ಧಿ ಬಂದು ಏನಾಗ್ಬಿಡುತ್ತಂತೆ, ಡಿಸ್ಟರ್ಬ್ ಆಗುತ್ತಂತೆ, ಚಂಚಲ ಆಗುತ್ತಂತೆ. ಸೊ ಮತ್ತೆ ಅವ್ರ ನೆಲೆಯಿಂದ ಕೆಳಗೆ ಬಿದ್ದ್ಬಿಡುತ್ತಾರೆ. ಸೊ ಅದಕ್ಕೆ ಅವರು ಈ ತರ ಹೆಂಗಸರು ಇರೋ ಜಾಗದಲ್ಲಿ ಹೋಗಬಾರದು, ಇರಬಾರದು, ಮಾತಾಡಬಾರದು, ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡ್ತಾರೆ. ಸೊ ಈ ತರ ಚಟ್ಟದಿಟ್ಟಗಳು ಈ ತರ ಕುಟುಂಬಸ್ಥರು, ಗೃಹಸ್ಥರವರು, ಗೃಹಸ್ಥ ಜೀವನದಲ್ಲಿ ಇರೋರ್ಗೂ ಆ ತರ ಯಾಕಂದ್ರೆ ಅವರು ಒಂದು ಮದುವೆ ಮಾಡ್ಕೊಳ್ತಾರಲ್ವಾ, ಮದುವೆ ಮಾಡ್ಕೊಳ್ತಾರೆ, ಮಕ್ಕಳು ಹುಡ್ತಾರೆ, ಆ ತರ. ಆದ್ರೆ ಇದು ಬಿಟ್ಟು ಈ ತರ ಸನ್ಯಾಸಿಗಳಾಗಿರೋರು, ವಾನಪ್ರಸ್ಥದಲ್ಲಿರೋರು, ಸೊ ಅವರೆಲ್ಲ ಬಂದು ಜಾಸ್ತಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಯಾಕಂದ್ರೆ ಅವ್ರು ಬಂದು ಅನುಕೂಲವಾದ ವಿಷಯ ಏನು, ಅನುಕೂಲವಾದ ಟೈಮು, ಇದೆಲ್ಲ ಅವರ ಆಧ್ಯಾತ್ಮಿಕ ಗುರು ಹತ್ರ ಕೇಳಿ ಅದು ಬಂದು ಅವರು ಪರ್ಫೆಕ್ಟ್ ಆಗಿ ಫಾಲೋ ಮಾಡಬೇಕಂತೆ. ಸೊ ಈ ತರ ಬ್ರಹ್ಮಚಾರಿಯಾಗ ಇರೋರು ಏನ್ ಮಾಡಬೇಕು, ಮುಖಲ್ಲಿ ಇವಾಗ ಬ್ರಹ್ಮಚಾರಿಯಾಗಿರೋರು ಮುಖಲ್ಲಿ ಪೌಡ್ರ್ ಹಾಕೋಬಾರದಂತೆ, ಕಾಟಿಗೆ ಇಟ್ಕೋಬಾರದಂತೆ. ಅದೇ ತರ
ಎಲ್ ತನೆ ತಲೆಗೂ ಎಣ್ಣೆ ಹಚ್ಕೋಬಾರ್ದಂತೆ, ಸರಿಮಲ್ಲಿ ವಾಸನೆ ತೈಲಗಳು ಹಾಕೋಬಾರದಂತೆ, ಹೆಂಗಸರನ್ನು ನೋಡಬಾರದಂತೆ ಬ್ರಹ್ಮಚಾರಿಗಳಾಗಿರೋರು. ಓಕೆ. ಮತ್ತೆ ಹೆಂಗಸರನ್ನೇ ಡ್ರಾಯಿಂಗ್ ಮಾಡಬಾರದು. ಮತ್ತೆ ಅವ್ರ ಶರೀರನ ಅಲಂಕಾರ ಮಾಡ್ಕೋಬಾರದಂತೆ. ನೋಡಿ, ಅವರನ್ನೇ ಅವರ ಅಲಂಕಾರ ಮಾಡ್ಕೋಬಾರದು. ವಾಸನ ತೈಲಗಳು ಹಾಕೋಬಾರದು, ಮತ್ತೆ ಆಭರಣಗಳು ಹಾಕೋಬಾರದು. ಸೊ ಈ ತರ ಇರ್ಬೇಕಂತೆ. ಈ ತರ ಅವರು ಫಾಲೋ ಮಾಡಬೇಕು. ಸೊ ಯಾರೊಬ್ರು ಮದುವೆ ಮಾಡ್ಕೊಳ್ತಾರ ಆವಾಗ ಇದೆಲ್ಲ ಅವರು ಬ್ರೇಕ್ ಮಾಡ್ಬೋದು, ಅಲಂಕಾರ ಮಾಡ್ಕೋಬಹುದು, ಏನ್ ಬೇಕಂದ್ರೆ ಮಾಡ್ಕೋಬಹುದು. ಅದೇ ತರ ಮಾಮಿಸ ತಿನ್ನೋದಾಗ್ಲಿ, ಮಧುಪಾನ ಕುಡಿಯೋದಾಗ್ಲಿ, ಇದೆಲ್ಲ ಬ್ರಹ್ಮಚರ್ಯ ಮಾಡಬಾರದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಯಾರೆಲ್ಲ ಜನಿವಾರ ಹಾಕೊಳ್ತಾರೋ, ಯಾರು ಬ್ರಾಹ್ಮಣರುಗಳು, ಕ್ಷತ್ರಿಯರುಗಳು, ವೈಶ್ಯರುಗಳು, ಓಕೆ. ಸೊ ಈ ತರ ಹಾಕೊಂಡಿರೋರು ಗುರು ಏನ್ ಹೇಳ್ತಾರೋ ಆ ಪಾರಂಪರ್ಯ ಪ್ರಕಾರ ಅವರು ಜೀವನ ಮಾಡಬೇಕು. ಯಾಕಂದ್ರೆ ಅವ್ರು ಬಂದು ಈ ತರ ಜ್ಞಾನಲ್ಲಿ ಆಗ್ಲಿ, ವೇದಗಳು ಓದೋದಾಗ್ಲಿ, ಪುರಾಣಗಳು, ಉಪನಿಷಗಳು, ಸೊ ಇದೆಲ್ಲ ತಿಳ್ಕೊಬೇಕಂತೆ. ಅದೇ ತರ ಆ ಬ್ರಹ್ಮಚಾರಿಗಳು ಇವಾಗ ಗೃಹಸ್ಥ ಜೀವನಕ್ಕೆ ಹೋಗಬೇಕು ಅಂದ್ರೆ ಇವಾಗ ಗುರು ಹತ್ರ ಕೇಳಿ ಅವ್ರಿಗೂ ಗುರುದಕ್ಷಿಣೆ ಕೊಡಬೇಕಂತೆ. ಸೊ ಗುರು ಏನು ಗುರುದಕ್ಷಿಣೆ ಕೇಳ್ತಾರೋ ಅದು ಅವರು ಕೊಡ್ಲೇಬೇಕಾಗತ್ತೆ. ಅಂದ್ರೆ ಗುರು ಪೂರ್ತಿ ಜ್ಞಾನ ಕೊಟ್ಟಿದಾರಲ್ವಾ, ಸೊ ಅವ್ರಿಗೆ ಗುರುದಕ್ಷಿಣೆ ಕೊಟ್ಬಿಟ್ಟೆ ಅವ್ರು ಬಂದು ಆ ಬ್ರಹ್ಮಚಾರ್ಯ ಆಶ್ರಮ ಬಿಟ್ಟು ಗೃಹಸ್ಥ ಆಶ್ರಮಕ್ಕೆ ಹೋಗಕ್ಕಾಗುತ್ತೆ. ಅಷ್ಟ್ರ ತಕ್ಕ ಅವರು ಹೋಗಕ್ಕೂ ಆಗಲ್ಲ. ಸೊ ಅಲ್ಲಿಂದ ಮತ್ತೆ ವಾನಪ್ರಸ್ಥ ಹೋಗ್ತಾರೆ, ಆಮೇಲೆ ಸನ್ಯಾಸ ಹೋಗ್ತಾರೆ. ಸೊ ಈ ತರ ಆಗುತ್ತೆ. ಸೊ ಗೃಹಸ್ಥ ಲೈಫ್ ಹೋಗ್ಬೇಕಂದ್ರೆ ಫಸ್ಟ್ ಅವರು ಅಲ್ಲಿ ಗುರುದಕ್ಷಿಣೆ ಕೊಡ್ಬೇಕು. ಸೊ ಯಾವಾಗ ಆದ್ರೆ ಗುರು ಏನ್ ಹೇಳ್ಕೊಟ್ಟಿದಾರೋ ಅದೆಲ್ಲ ಫಾಲೋ ಮಾಡಬೇಕು. ಯಾವ ತರ ಗುರುಗೂ ಪೂಜೆ ಮಾಡೋದು, ಎಲ್ಲಾ ಜೀವರಾಶಿಗಳು ಹೆಲ್ಪ್ ಮಾಡೋದು, ಅದೇ ತರ ಯಜ್ಞಗಳು ಮಾಡೋದು, ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣನ್ನೇ ಭಕ್ತಿ ಮಾಡೋದು. ಸೊ ಇದೆಲ್ಲ ಅವರು ಬಂದು ಯಾವ ತರ ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಪರ್ಫೆಕ್ಟ್ ಆಗಿ ಅವರು ಫಾಲೋ ಮಾಡ್ಲೇಬೇಕಾಗುತ್ತೆ. ಅದೆಲ್ಲ ಅವ್ರು ಬಂದು ಬಿಡಕ್ಕಾಗಲ್ಲ. ಮತ್ತೆ ಇಲ್ಲಿ ಬಂದು ಇಲ್ಲಿ ನಮಗೂ 4 ಆಶ್ರಮ ಕೊಟ್ಟಿದ್ದಾರಲ್ವಾ, ಏನೇನು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಆದ್ರೆ ಈ 4 ಆಶ್ರಮ ಯಾವ ಆಶ್ರಮ ಹೋಗ್ಲಿ, ಯಾವ ಆಶ್ರಮ ನೀವು ಹೋಗಿದ್ರೆ ಅಲ್ಲಿ ಒಂದೇ ಕೆಲಸ ಎಲ್ಲಾ ಜಾಗದಲ್ಲಿ ಈಕ್ವಲ್ ಆಗಿರುತ್ತೆ. ಏನು ಅಂದ್ರೆ ಅದು ಬಂದು ದೇವೋತ್ತಮ ಪರಮ ಪುರುಷರಿಗೂ ಭಕ್ತಿ ಮಾಡೋದು. ನಾವು ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು. ಓಕೆ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ಕೊಂಡು ಒಂದೊಂದು ಆಶ್ರಮಕ್ಕೆ ನಾವು ಹೋಗ್ತಾ ಇರ್ಬೇಕು. ಯಾಕಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರೋದೇ ಶ್ರೇಷ್ಠ ಆಗುತ್ತೆ. ಈ ತರ ಯಾರೊಬ್ಬರು ಈ ಮನುಷ್ಯ ಜೀವನದಲ್ಲಿ ಈ ತರ ಸಂಸಾರ ಸಾಗರಲ್ಲಿ ಇದ್ಕೊಂಡು ವಾನಪ್ರಸ್ಥ ಈ ತರ ಏನು ಗೃಹಸ್ಥ ಇದ್ದು ವಾನಪ್ರಸ್ಥ ಆಗಿ, ಸೊ ಈ ತರ ಎಲ್ಲ ವಿಧಿವಿಧಾನಗಳು ಪರ್ಫೆಕ್ಟ್ ಆಗ ಫಾಲೋ ಮಾಡ್ತಾರೋ ಅವರು ಎಲ್ಲಿ ಹೋಗ್ತಾರೆ ಅಂದ್ರೆ ಮಹರಲೋಕಕ್ಕೆ ಹೋಗ್ತಾರಂತೆ. ಅதாவது ಇಲ್ಲಿ ತೀರೋದ್ಮೇಲೆ ಅವ್ರು ಯಾವ ಲೋಕಕ್ಕೆ ಹೋಗ್ತಾರೆ? ಮಹರಲೋಕಕ್ಕೆ ಹೋಗ್ತಾರೆ. ಸೊ ಅದೇ ತರ ಈ ವಾನಪ್ರಸ್ಥ ಲೈಫ್ ಇವಾಗ ಇಷ್ಟು ತಕ್ಕ ನಾವು ಗೃಹಸ್ಥ ಲೈಫ್ ನೋಡಿದೀವಿ. ಆಮೇಲೆ ಬ್ರಹ್ಮಚಾರಿ ಲೈಫು, ಅಲ್ಲಿಂದ ಗೃಹಸ್ಥ ಲೈಫು ಹೋಗ್ಬೇಕಂದ್ರೆ ಏನೇನ್ ಮಾಡಬೇಕು, ಸೊ ಪರ್ಫೆಕ್ಟ್ ಆಗ ಫಾಲೋ ಮಾಡೋರು ಮಹರಲೋಕಕ್ಕೆ ಹೋಗ್ತಾರೆ. ಇದೆಲ್ಲ ನೋಡಿದ್ವಿ. ಮತ್ತೆ ಗೃಹಸ್ಥ ಲೈಫ್ ಇಂದು ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ? ವಾನಪ್ರಸ್ಥ ಲೈಫ್. ಕೆಲವರು ಬ್ರಹ್ಮಚಾರಿಯಿಂದ ವಾನಪ್ರಸ್ಥಕ್ಕೆ ಹೋಗ್ತಾರೆ. ಸೊ ಅವರು ವಿಧಿವಿಧಾನಗಳು ಏನು, ಅವರು ಏನ್ ಮಾಡ್ತಾರೆ ನೋಡೋಣ. ಸೊ ವಾನಪ್ರಸ್ಥ ಜೀವನಲ್ಲಿ ಅವ್ರು ಬಂದು ಏನು ವ್ಯವಸಾಯ ನೆಲ ಇರುತ್ತಲ್ವಾ, ಅದು ಉಳೋದು, ಅಲ್ಲಿಂದ ಬರೋ ಧಾನ್ಯಗಳು ಅಡಿಗೆ ಮಾಡೋದು, ಆ ತರ ಎಲ್ಲ ಅಡಿಗೆ ಮಾಡಿ ತಿನ್ನಕ್ಕ ಆಗಲ್ಲ. ಬೆಂಕಿಯಿಂದ ಏನು ಅವರು ಅಡಿಗೆ ಮಾಡೋದೆಲ್ಲ ಆಗಲ್ಲ, ಧಾನ್ಯಗಳು ಅಡಿಗೆ ಮಾಡೋದು ಆಗಲ್ಲ. ಒನ್ಲಿ ಅವರು ಬಂದು ಈ ಸೂರ್ಯ ಕಿರಣಗಳಿಂದ ಹಣ್ಣು
ಬಂದಿದೆ. ಸೊ ಆ ತರ ಹಣ್ಣುಗಳು, ಗಂಧಮೂಲಗಳು ಈ ತರ ತಿನ್ನಕ್ಕಾಗುತ್ತೆ. ಆದ್ರೆ ಬೆಂಕಿಯಿಂದ ಮಾಡಿದ ಅಡಿಗೆಗಳು ಏನು ಅವರು ತಿನ್ನಕ್ಕಾಗಲ್ಲ. ಯಾಕಂದ್ರೆ ವಾನಪ್ರಸ್ಥರಲ್ಲಿ ಇರೋರು ಪ್ರಕೃತಿಯಿಂದ ಯಾವ ತರ ಬೆಳೆಸಿದೋ ಧಾನ್ಯಗಳು, ಹಣ್ಣು, ತರಕಾರಿಗಳು ಅದೆಲ್ಲ ಬಂದು ಆ ತರ ತಿಂತಾರೆ. ಬಟ್ ಅಡಿಗೆ ಮಾಡಕ್ಕಾಗಲ್ಲ. ಅಡಿಗೆ ಮಾಡಿ ತಿನ್ನೋದು ಸ್ವೀಕಾರ ಮಾಡಬಾರದು. ಇವಾಗ ನಿಮ್ಗೊಂದು ಪ್ರಶ್ನೆ. ಹರೇ ಕೃಷ್ಣ. ಇಲ್ಲಿ ಬಂದು ಎಷ್ಟು ಕಷ್ಟಗಳು ನಾವು ನೋಡ್ಬೇಕು ವಾನಪ್ರಸ್ಥ ಜೀವನ. ಯಾಕಂದ್ರೆ ಅವರು ಏನು ಅಡಿಗೆ ಮಾಡಿದ ಊಟ ತಿನ್ನಬಾರದು, ಅಡಿಗೆ ಮಾಡಿದ ಧಾನ್ಯಗಳು ಮುಟ್ಟಬಾರದು, ತಿನ್ನಬಾರದು. ಒನ್ಲಿ ಹಣ್ಣು ಆ ತರ ತಿನ್ಬೇಕು ಅಷ್ಟೇ. ಹಣ್ಣು ತರಕಾರಿಗಳು ಆ ತರ ತಿನ್ಬೇಕು. ಯಾಕಂದ್ರೆ ಬಿಸಿ ಮಾಡಿದ ಧಾನ್ಯಗಳು, ಬೆಂಕಿಲಿ ಸುಟ್ಟಾಕಿದ ಬೆಂಕಿ ಮುಟ್ಟಿಯ ಯಾವೊಂದು ಪದಾರ್ಥಗಳು ತಿನ್ಬಾರದು ನೋಡಿ. ಸೊ ಒನ್ಲಿ ಅವರು ಒಂದು ಚಿಕ್ಕ ಗುಡಿಸೆ ಹಾಕೊಂಡು, ಹಟ್ಟು ತರ ಚಿಕ್ಕದು ಹಾಕೊಂಡು ಅಲ್ಲಿ ಅವರು ಇರಬೇಕು. ಇಲ್ಲಾಂದ್ರೆ ಬೆಟ್ಟೆಗಳು ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಗುಗೆ ತರ ಇರುತ್ತೆ, ಅಲ್ಲಿ ಅವರ ಜೀವನ ಮಾಡಬೇಕು. ಯಾಕಂದ್ರೆ ಬಿಸಿಲು, ಮಳೆ ಮತ್ತೆ ಚಳಿ, ಸೊ ಈ ತರ ಕಷ್ಟಗಳಿಂದ ಅವರು ಒನ್ಲಿ ಆ ತರ ಬೆಟ್ಟದ ಗುಗೆ ಇರುತ್ತಲ್ವಾ, ಸೊ ಆ ತರ ಅದು ಒಳಗಡೆ ಇರಬೇಕು. ಮತ್ತೆ ವಾನಪ್ರಸ್ಥ ಜೀವನದಲ್ಲಿ ಅವರು ಬಂದು ಜಡಾಮುಡಿ ಹಾಕೊಂಡಿರ್ಬೇಕು. ಅವರು ಚರ್ಮಲ್ಲಿರೋ ಕೂದಲು ಏನ್ ತೆಗಿಯಕ್ಕಾಗಲ್ಲ. ಇವಾಗ ಮೀಚೆ ಗಟ್ಟ ಇದೆಲ್ಲ ಅವರು ತೆಗಿಯಕ್ಕಾಗಲ್ಲ, ಅದೆಲ್ಲ ದೊಡ್ಡದಾಗ ಆಗ್ತಾ ಇರುತ್ತೆ. ಅದೇ ತರ ಏನು ಈ ತರ ನಮ್ ತರ ಸೋಪು, ಶಾಂಪು ಈ ತರ ಎಲ್ಲ ಏನ್ ಯೂಸ್ ಮಾಡಕ್ಕಾಗಲ್ಲ. ಅವರು ಈ ತರ ಮರ ಉರಿ ಧರಿಸ್ಕೊಂಡು, ಕಮಂಡಲಗಳು ಇಟ್ಕೊಂಡು, ಏನು ಜಿಂಕೆದ ಚರ್ಮ ಅದೇ ಬಟ್ಟೆ ಅವ್ರದ್ದು, ಆ ತರ ಚರ್ಮಗಳು ಹಾಕೊಂಡು ದಂಡ ಇಟ್ಕೊಂಡು ಇರ್ಬೇಕು ಅವರು. ಸೊ ಆತರ, ಯಾಕಂದ್ರೆ ಇವಾಗ ಚಳಿಗಾಲದಲ್ಲಿ ಅವ್ರಿಗೂ ಈ ತರ ಜಿಂಕೆದ ಚರ್ಮಗಳು ಎಲ್ಲ ಅವ್ರಿಗೂ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಆ ತರ ಬಟ್ಟೆಗಳು ಹಾಕೊಂಡಿರ್ಬೇಕು. ನಾರ್ಮಲು ನಮ್ ತರ ಬಟ್ಟೆಗಳು ಏನು ಈ ತರ ಕಾಟನ್ನು, ಉಳ್ಳನು, ಮತ್ತೆ ಸಿಲ್ಕು, ಶಿಫಾನು, ಸೊ ಈ ತರ ಕ್ಲಾತ್ಸ್ ಏನ್ ಅವ್ರು ಬಂದು ಯೂಸ್ ಮಾಡಕ್ಕಾಗಲ್ಲ. ಸೊ ಅದೇ ತರ ಅವ್ರು ಬಂದು ಈ ತರ ಭಗವಂತನ ಚಿಂತನೆಯಲ್ಲಿ ವಾನಪ್ರಸ್ಥರು ಕಾಡಲ್ಲಿ ಜೀವನ ಮಾಡ್ತಾರೆ. ಕೆಲವರು 12 ವರ್ಷಗಳು ಜೀವನ ಮಾಡ್ತಾರಂತೆ, ಕೆಲವರು 8 ವರ್ಷಗಳು ಜೀವನ ಮಾಡ್ತಾರೆ, ಕೆಲವರು 4 ವರ್ಷ ಜೀವನ ಮಾಡ್ತಾರೆ, ಮತ್ತೆ ಕೆಲವರು 2 ವರ್ಷ, ಇಲ್ಲಾಂದ್ರೆ 1 ವರ್ಷವಾದ್ರು ಅಲ್ಲಿ ಈ ತರ ಕಾಡಲ್ಲಿ ಅವರು ಇದ್ದು ಜೀವನ ಮಾಡ್ತಾರಂತೆ. ಅಷ್ಟೊಂದು ತಪಸ್ಸು ಮಾಡಿಕೊಂಡು ಭಗವಂತನೇ ನೆನೆಸ್ಕೊಂಡು ಈ ಭೌತಿಕ ದುಃಖಾಳ ಎಂದು ಬಿಡುಗಡೆ ಆಗಬೇಕು ಅವರು ಭಗವಂತನ್ನೇ ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಇರ್ತಾರಂತೆ. ಕೆಲವ್ರಿಗೂ ಈ ತರ ವ್ಯಾಧಿಗಳು ಬರುತ್ತೆ, ಮುತುಕತನ ಬರುತ್ತೆ. ಸೊ ಆ ತರ ಇರೋರ್ಗು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಅವರು ಬಂದು ಯಾವಾಗ ವೇದಗಳನ್ನು ಓದೋದು ಅವ್ರು ಬಿಡೋದೇ ಇಲ್ಲ. ಕೆಲವರು ಏನ್ ಮಾಡ್ತಾರೆ, ಏನ್ ವೇದಗಳು ಓದ್ಕೊಂಡು ಆ ತರ ಭಕ್ತಿ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ, ಊಟವೇ ಮಾಡೋದಿಲ್ಲ, ಆ ತರ ಉಪವಾಸವೂ ಇರ್ತಾರೆ ವಾನಪ್ರಸ್ಥದಲ್ಲಿರೋರು. ಸೊ ಒಬ್ಬೊಬ್ಬರು ಒಂದೊಂದು ತರ ಅದು ಬಂದು ಅವ್ರು ಬಂದು ಫಾಲೋ ಮಾಡ್ತಾರೆ. ಮುಖ್ಯವಾದ ವಿಷಯ ಏನು ಅಂದ್ರೆ ಬೆಂಕಿ ಮುಟ್ಟಿದ ಪದಾರ್ಥಗಳೇನು ಅವ್ರು ಮುಟ್ಟಬಾರದು. ಸೊ ಅಷ್ಟೇ. ಮತ್ತೆ ಎಲ್ಲ ಅವರು ಈ ತರ ಭಗವಂತ ಬಗೆ ವೇದಗಳು ಓದೋದು, ಈ ತರ ಭಗವಂತನ ನೆನೆಸ್ಕೊಂಡು ಜಪ ಮಾಡೋದು, ಕೀರ್ತನೆ ಮಾಡೋದು, ಇದೆಲ್ಲ ಮಾಡಬಹುದು. ಸೊ ಈ ತರ ಇದ್ಕೊಂಡು ಭಗವಂತನ್ನೇ ನೆನೆಸ್ಕೊಂಡು ಅವರು ಇರುವಾಗ ಏನಾಗುತ್ತೆ, ನಿಮಿಷ, ಸೊ ಅವಾಗ ಯಾಕಂದ್ರೆ ಪಂಚಭೂತಗಳು ಇರುತ್ತಲ್ವಾ, ಸೊ ಪಂಚಭೂತಗಳು ನಮ್ಮ ಶರೀರಲ್ಲಿ ಇರುತ್ತೆ. ಆ ಪಂಚಭೂತಗಳನ್ನೇ ಅದಾದ ಹತ್ರ ಅದನ್ನು ಕಳಿಸ್ಬಿಡ್ತಾರಂತೆ.
ಸೊ ಇವಾಗ ನೋಡಿ ನಮ್ಮ ಚರ್ಮಲ್ಲಿ ಏನೇನಿರುತ್ತೆ, ಮತ್ತೆ ಇವಾಗ ನಮ್ಮ ಉಸಿರಾಟ ಇರುತ್ತೆ, ಅದು ಗಾಳಿ ಆ ಥರ ಸೇರಿಸ್ಬೋದು. ನಮ್ಮ ಹೊಟ್ಟೆ ಈ ಥರ ನಮ್ಮ ದೇಹ ಶರೀರ ಯಾವ ಥರ ಸ್ವಲ್ಪ ಆ ಹೀಟು ಬೆಂಕಿಯಲ್ಲಿ ಬಿಡ್ಬೋದು. ಮತ್ತೆ ನೀರು ನಮ್ಮ ರಕ್ತ ಎಲ್ಲ ಇರುತ್ತಲ್ವಾ, ಸೊ ಆ ಥರ ಅದೆಲ್ಲ ನೀರು ಇಲ್ಲಿ ಸೇರಿಸ್ಬೇಕು. ಈಗ ಪಂಚಭೂತಗಳಲ್ಲಿ ಸೇರಿಸ್ಬೇಕು. ಇವಾಗ ಮಣ್ಣು ನಮ್ಮ ಎಲುಬುಗಳು, ಸೊ ಅದೆಲ್ಲ ಏನು ಮಣ್ಣಾಗ್ಬಿಡುತ್ತೆ. ಎಲುಬುಗಳು ಮತ್ತೆ ಮಾಂಸ ಅದೆಲ್ಲ ಮಣ್ಣಾಗ್ಬಿಡುತ್ತೆ. ಮತ್ತೆ ದ್ವಾರಗಳು ಇರುತ್ತಲ್ವಾ, ಸೊ ಅದು ಬಂದು ಆಕಾಶ, ಸೊ ಅಲ್ಲಿ ಸೇರ್ಕೊಂಡ್. ಸೊ ಈ ತರ ನಮ್ಮ ಚರ್ಮಲ್ಲಿ ನಮ್ಮ ಶರೀರಲ್ಲಿ ಏನೆಲ್ಲ ಇರುತ್ತೋ ಪಂಚಭೂತಗಳು, ಆ ಪಂಚಭೂತಗಳ ಹತ್ರ ಸೇರ್ಸೋ ತರ ಅವರು ಆ ತರ ಮಾಡ್ತಾರಂತೆ. ಸೊ ಆ ತರ ಮಾಡ್ಬೇಕಂದ್ರೆ ಎಷ್ಟು ದೊಡ್ಡ ಯೋಗಿಯಾಗಿರ್ಬೇಕು ನೋಡಿ ಅಲ್ವಾ. ಯಾಕಂದ್ರೆ ಅವರು ನಿಧಾನವಾದ ಇರೋ ಬುದ್ಧಿಯಿಂದ ಇರ್ಬೇಕು, ಅದು ಶ್ರೇಷ್ಠವಾದ ಜ್ಞಾನ ಇರ್ಬೇಕು ಅವ್ರಿಗೂ. ಸೊ ಒಂದಿಂದು ಮತ್ತೊಂದಕ್ಕೂ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ನೋಡ್ಕೊಳ್ಳಿ, ಅಷ್ಟೊಂದು ದೃಢ ಅವ್ರಿಗೆ ಇರ್ಬೇಕು. ಓಕೆ, ಯಾಕಂದ್ರೆ ನಮ್ಮ ಶರೀರಲ್ಲಿರೋ ಈ ತರ ಏನೇನು ಈ ಚರ್ಮ ಆಗಲಿ, ಮಸಲ್ಸು, ರಕ್ತ, ವಿಂದು, ಮತ್ತೆ ಚಳಿ, ಅದದು ಸದೆ, ಎಲುಬು, ಸೊ ಈ ತರ ಇರೋ ಮೊತ್ತ ವಿಷಯಗಳನ್ನು ಆ ಪಂಚಭೂತಗಳಲ್ಲಿ ಅವರು ಮಿಕ್ಸ್ ಮಾಡಿಬಿಡ್ತಾರೆ ಅಷ್ಟೇ. ಆ ತರ ಶರೀರ ಅವರು ಬಿಡ್ತಾರೆ. ಯಾಕಂದ್ರೆ ನಮಗೂ ಈ ಮಾತಾಡೋ ಶಕ್ತಿ ಎಲ್ಲಿಂದ ಬರುತ್ತೆ, ನಮ್ಮ ನಾಲಿಕೆ ಇರೋದಿಂದ ಬರುತ್ತೆ, ಅದು ಬಂದು ಬೆಂಕಿಯಿಂದ ಬಂದಿರೋ, ಸೊ ಅದು ಅಲ್ಲಿ ಕಳಿಸ್ಬೇಕು. ಎರಡು ಕೈಗಳು ಅದು ಕೊಟ್ಟು, ಅದಕ್ಕೂ ಇನ್ಚಾರ್ಜ್ ಯಾರು, ದೇವೇಂದ್ರನು. ಸೊ ಅದು ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ಶಕ್ತಿ ಕೊಡಬೇಕು. ಸೊ ಈ ತರ ಕಾಳುಗಳು ನಾವು ಎಲ್ಲಿ ಓಡಾಡಕ್ ಆಗತ್ತಲ್ವಾ, ಸೊ ಆ ತರ ಇರೋ ಆ ಕಾಳುಗಳು, ಅದಕ್ಕೂ ಶಕ್ತಿ ಕೊಟ್ಟಿರೋದು ಯಾರು, ಸಾಕ್ಷಾತ್ ಭಗವಂತ ವಿಷ್ಣು. ಮತ್ತೆ ಅವ್ರಿಗೂ ನಮಸ್ಕಾರ ಮಾಡ್ಬಿಟ್ಟು ಅವ್ರ ಹತ್ರ ಕೊಡಬೇಕು. ಮತ್ತೆ ನಮ್ದು ಇಂದ್ರಿಯಗಳು, ಆ ಇಂದ್ರಿಯಗಳು ಅಂದ್ರೆ ಅದ ಜನನೇಂದ್ರಿಯಗಳು, ಸೊ ಅದಕ್ಕೂ ಅಧಿಪತಿ ಯಾರು ಅಂದ್ರೆ ಪ್ರಜಾಪತಿಗಳು. ಸೊ ಅವರ ಹತ್ರ ನಮಸ್ಕಾರ ಮಾಡಿಬಿಟ್ಟು ಅವ್ರ ಹತ್ರ ಅದು ಕೊಡಬೇಕು. ಮಲದ್ವಾರಗಳು, ಮಲಜಲ ಕಳಿಸೋದು, ಸೊ ಅದು ಬಂದು ಅದಕ್ಕೆ ಅಧಿಪತಿ ಯಾರು ಅಂದ್ರೆ ಮೃತ್ಯು, ಸೊ ಅವರಕ್ಕೂ ನಮಸ್ಕಾರ ಮಾಡ್ಬಿಟ್ಟು ಅವ್ರ ಹತ್ರ ಅದು ಕೊಟ್ಬಿಡ್ಬೇಕು. ಮತ್ತೆ ನಮಗೂ ಈ ಶಬ್ದಗಳು ಕೇಳಿ ಯಾರು ಏನ್ ಮಾತಾಡ್ತಾರೆ ಅದ್ರ ಬಗ್ಗೆ ನಮಗ್ ಗೊತ್ತಾಗುತ್ತಲ್ವಾ, ಅದು ಬಂದು ಅಷ್ಟದಿಕ್ಕೂ ಬಾಲಕರು, ಸೊ ಅವರ ಹತ್ರ ಆ ಶಕ್ತಿನೂ ಕೊಡಬೇಕು. ಆಮೇಲೆ ಸ್ಪರ್ಶ ಸುಖ ಇರುತ್ತೆ, ಸ್ಪರ್ಶ ಮಾಡೋದು, ಸೊ ಅದು ಬಂದು ವಾಯುವಿಂದ ನಮ್ಗೆ ಸಿಕ್ಕಿರೋದು, ಸೊ ಅವ್ರ ಹತ್ರ ಆ ಶಕ್ತಿನೂ ಕೊಡಬೇಕು. ಮತ್ತೆ ನಾವು ನೋಡೋ ಶಕ್ತಿ, ಕಣ್ಣಿಂದ ನಾವು ಎಲ್ಲ ನೋಡ್ತೀವಲ್ವಾ, ಆ ನೋಡೋ ಶಕ್ತಿ ಏನು, ಸೂರ್ಯನು, ಸೊ ಆ ಸೂರ್ಯನಿಂದ ಬಂದಿರೋ ಆ ಶಕ್ತಿನ ಅವ್ರ ಹತ್ರ ಕೊಡಬೇಕು. ನಾಲಿಕೆ, ನಾವು ಆ ಟೇಸ್ಟ್ ಸೆನ್ಸ್ ಇರುತ್ತಲ್ವಾ, ಏನ್ ಟೇಸ್ಟ್ ಇದೇನು, ಆ ನಾಲಿಕೆ ಅದು ಏನ್ ಶಕ್ತಿ, ಅದು ಬಂದು ವರ್ಣನಿಂದ ಬಂದಿರೋದು, ಸೊ ಮತ್ತೆ ಆ ಶಕ್ತಿನ ಅವ್ರಿಗೆ ಕೊಡಬೇಕು. ಆಮೇಲೆ ಶ್ವಾಸ ಮಾಡೋದು, ಎಲ್ಲೋ ಮಣ್ಣು ಸ್ಮೆಲ್ ಬರ್ತಾ ಇದೆ, ಎಲ್ಲೋ ಮಲ್ಲಿಗೆ ಹೂ ಸ್ಮೆಲ್ ಬರ್ತಾ, ಆ ಸ್ಮೆಲ್ಲು, ಓಕೆ, ಆ ಸ್ಮೆಲ್ ಅದು ಬಂದು ಯಾರ್ದು, ಅಶ್ವಿನಿ ಕುಮಾರರುಗಳು, ಸೊ ಆ ಶಕ್ತಿ ನಾವು ಅವರ ಹತ್ರ ಕೊಡಬೇಕು. ಸೊ ಈ ತರ ಪಂಚಭೂತಗಳಲ್ಲಿ ಕೊಡೋದು, ಮತ್ತೆ ಈ ಒಂದೊಂದು ಶಕ್ತಿ ಕೊಟ್ಟಿದ ಆ ದೇವರ ಹತ್ರ ಅದನ್ನು ಕೊಡೋದು ನೋಡಿ, ಎಲ್ಲ ಅವರವರ ಹತ್ರ ಕೊಡ್ತಾ ಇದ್ದಾರೆ. ಅದೇ ತರ ಮನಸ್ಸು, ಆ ಮನಸ್ಸುக்கு ಅಧಿಪತಿ ಯಾರು ಅಂದ್ರೆ ಚಂದ್ರನು, ಸೊ ಮತ್ತೆ ಅದು ಅವರ ಹತ್ರ ಕೊಡಬೇಕು. ಮತ್ತೆ ಬುದ್ಧಿ, ನಮಗ್ ಬುದ್ಧಿ ಇರುತ್ತೆ, ಆ ಬುದ್ಧಿನ ಶಕ್ತಿ ಯಾರು ಅಂದ್ರೆ ಬ್ರಹ್ಮದೇವನು, ಸೊ ಆ ಶಕ್ತಿನ ಅವರ ಹತ್ರ ಕೊಡಬೇಕು. ಅದೇ ತರ ಈ ಭೌತಿಕ ಗುಣಗಳು, ನಾನು, ತನದೊಣ್ಣೆ, ಆ ಅಹಂಕಾರ ಇರುತ್ತಲ್ವಾ, ಸೊ ಅದು ಆ ಅಹಂಕಾರ
ಪೈ ಅಹಂಕಾರನ ಹೇಳ್ತಾರೆ. ಅದು ಬಂದು ರುದ್ರನ ಶಕ್ತಿ ಅಂತ ಅಹಂಕಾರ. ಸೊ ಆ ರುದ್ರನ ಹತ್ರ ಆ ಶಕ್ತಿನ ಕೊಡಬೇಕು. ಈ ಭೌತಿಕ ಕಾನ್ಶಿಯಸ್ನ ಕಾನ್ಶಿಯಸ್ ಹೇಳ್ತಾರವ ಚಿಂತ್ ಚಿಂತನೆ ಮಾಡೋ ಶಕ್ತಿ. ಸೊ ಆ ಶಕ್ತಿ ಬಂದು ನಾವು ಆ ದೇವರ ಹತ್ರ ಕೊಡಬೇಕು. ಯಾರು ಅದು ಬಂದು ದೇವೋತ್ತಮ ಪರಮ ಪುರುಷರು. ಸೊ ಅವರ ಹತ್ರ ಕೊಡಬೇಕು. ಸೊ ಈ ತರ ಕೊಟ್ಬಿಟ್ಟು ಭೂಮಿಯಿಂದು ಅದು ಒಂದು ಒಂದು ಒಳಗಡೆ ಹೋಗಿ ಮಿಕ್ಸ್ ಆಗ್ಬಿಡುತ್ತೆ. ಆ ತರ ನಾವು ಬಿಡ್ಬೇಕಂತೆ. ಏನು ಭೂಮಿ ನೀರು ಒಳಗಡೆ ಹೋಗ್ಬಿಡುತ್ತೆ. ಆ ನೀರು ಬೆಂಕಿ ಒಳಗಡೆ ಹೋಗುತ್ತೆ. ಆ ಬೆಂಕಿ ಗಾಳಿ ಒಳಗಡೆ ಹೋಗುತ್ತೆ. ಗಾಳಿ ಆಕಾಶ ಒಳಗಡೆ ಹೋಗುತ್ತೆ. ಆಕಾಶ ಅಹಂಕಾರ ಒಳಗಡೆ ಹೋಗುತ್ತೆ. ಅಹಂಕಾರ ಮಹಾತತ್ವ ಒಳಗಡೆ ಹೋಗುತ್ತೆ. ಆ ಮಹಾತತ್ವಗಳು ಪ್ರಧಾನ ಒಳಗಡೆ ಹೋಗುತ್ತೆ. ಅದು ಆ ದೇವೋತ್ತಮ ಪರಮ ಪುರುಷ ಒಳಗಡೆ ಹೋಗಿ ಐಕ್ಯ ಆಗುತ್ತಂತೆ. ನೋಡಿ, ಇದು ಅದು ಒಳಗಡೆ ಹೋಗೋದು, ಅದು ಒಳಗಡೆ ಹೋಗೋದು. ಸೊ ಇವಾಗ ಎಕ್ಸಾಂಪಲ್ ನೀವು ನೋಡಿದ್ರೆ ದೊಡ್ಡ ಬಾಕ್ಸ್ ಒಳಗಡೆ ಒಂದು ಚಿಕ್ಕ ಬಾಕ್ಸ್, ಆ ಚಿಕ್ಕ ಬಾಕ್ಸ್ ಒಳಗೆ ಮತ್ತೊಂದು ಚಿಕ್ಕ ಬಾಕ್ಸ್, ಮತ್ತೊಂದು ಚಿಕ್ಕ ಬಾಕ್ಸ್ ಒಳಗಡೆ ನಾವು ಹಾಕ್ತಿವಲ್ವಾ. ಸೊ ಆ ತರ ಇದು ಅದು ಒಳಗಡೆ, ಇದು ಅದು ಒಳಗಡೆ, ಈ ತರ ಒಳಗಡೆ ಒಂದು ಈ ತರ ಹೋಗಿ ಲಾಸ್ಟ್ ಎಲ್ಲಿ ಹೋಗುತ್ತೆ, ಆ ದೇವೋತ್ತಮ ಪರಮ ಪುರುಷರ ಹತ್ರ ಹೋಗಿ ಎಲ್ಲ ಐಕ್ಯ ಆಗ್ಬಿಡುತ್ತಂತೆ. ಸೊ ಈ ತರ ಈ ಭೌತಿಕ ವಸ್ತುಗಳು ಎಲ್ಲ ಒಂದಿಂದ ಒಂದು ಈ ತರ ಮಿಕ್ಸ್ ಆಗುತ್ತೆ. ಆಕ್ಚುಲಿ ಈ ಶರೀರವೇ ಏನು, ಇಲ್ಲಿರೋ ಎಲ್ಲಾ ಭೌತಿಕ ವಸ್ತುಗಳನ್ನ ಮಿಕ್ಸ್ ಮಾಡಿದ ಒಂದು ಕಲವೆ ಇದು. ಇವಾಗ ನಾವು ಬಿಸಿಬೇಳೆಬಾತ್ ಮಾಡ್ತೀವಿ ಅನ್ಕೊಳ್ಳಿ, ಅದರೊಳಗೆ ಎಷ್ಟು ವಸ್ತುಗಳು ಇರುತ್ತೆ ಇಲ್ವಾ. ನಾವು ಎಲ್ಲ ಮಾಡಿ ಹಾಕಿ ಅದು ಬಿಸಿಬೇಳೆಬಾತನ್ನ ಹೇಳ್ತೀವಿ. ಆ ತರ ಇದು ಎಲ್ಲ ಮಾಡಿದ ಒಂದು ಅಡಿಗೆ ಏನು ನಮ್ಮ ಶರೀರ ಅಷ್ಟೇ. ಈ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪ್ರಕೃತಿ, ಈ ಮೂಲ ಪ್ರಕೃತಿ ಎಲ್ಲಾ ವಸ್ತುಗಳು ಮಾಡಿದ ಒಂದು ಅಡಿಗೆ ಏನಂದ್ರೆ ನಮ್ಮ ಶರೀರ ಅಂತೆ. ಇವಾಗ ನೋಡಿ, ಆದ್ರೆ ಇದು ಎಲ್ಲ ಎಲ್ಲಿ ಹೋಗಿ ಲಾಸ್ಟ್ ಐಕ್ಯ ಆಗುತ್ತೆ ಅಂದ್ರೆ ಆ ಪರಮಾತ್ಮ ಹತ್ರ. ಓಕೆ, ಯಾಕಂದ್ರೆ ಆ ಪರಮಾತ್ಮ ಇಂದ ಆತ್ಮ ಆಚೆ ಬಂದಿರೋದು. ಸೊ ಆತ್ಮಕ್ಕೂ ಓಡಾಡಕ್ಕೆ ಒಂದು ವಸ್ತು ಬೇಕು ಇಲ್ವಾ. ಇವಾಗ ನಾವು ಸಪ್ರೇಟ್ ಆಗಿ ನಿಲ್ಕೊಂಡಿದ್ವಿ. ಅದೇ ಇವಾಗ ನಮ್ಮ ಹತ್ರ ಒಂದು ಕಾರ್ ಇದ್ರೆ ನಾವು ಅಷ್ಟು ದೂರ ಹೋಗ್ಬೋದು ಅಲ್ವಾ. ಸೊ ಇವಾಗ ಕಾರ್ ಮಾಡಕ್ಕೆ ಎಷ್ಟು ವಸ್ತುಗಳು ಬೇಕಾಗುತ್ತೆ ಇಲ್ವಾ. ಅದು ಮೇಲ್ಗಡೆ ಟಾಪು, ಮತ್ತೆ ಟಯರು, ಸೀಟು, ಇಂಜಿನು, ಟಯರ್ಗಳು, ಸೊ ಅದಕ್ಕೆ ಪೆಟ್ರೋಲ್ ಬೇಕು ಓಡಿಸಕ್ಕೆ. ಸೊ ಈ ತರ ಎಲ್ಲ ಬೇಕಾಗುತ್ತೆ ಇಲ್ವಾ. ಸೊ ಆ ತರ ಇದು ಎಲ್ಲ ಮಾಡಿದ ಒಂದು ವಸ್ತು, ಅದು ಓಡಿಸೋಣ ಯಾರು ಅಂದ್ರೆ ಆತ್ಮ. ಆ ಆತ್ಮಕ್ಕೆ ಯಜಮಾನರು ಯಾರಂದ್ರೆ ಪರಮಾತ್ಮ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅಷ್ಟೇ ಮಾತಾಜಿ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.